ಬನ್ನಿ ಮೈಸೂರು ಪ್ಯಾಲೇಸ್ ನೋಡೋಣ. ದ ವರ್ಲ್ಡ್ ಫೇಮಸ್ ಮೈಸೂರು ಪ್ಯಾಲೇಸ್ ಬಂದಿದ್ದೀವಿ. ಇದೆ ಟಿಪಿಕಲ್ ಕನ್ನಡಿಗ ಅವ್ರ ಮನೆ. ಜಿರಾಫೆ ಮೇಲೆ ಒಂದ್ಸಲ ರೈಡ್ ಮಾಡಬೇಕು. ಜಿರಾಫೆ ಮೇಲೆ ಹಿಂಗೆ ಮಾರ್ಟಿನ್ ಇಲ್ಲಿ ಬರುತ್ತಲ್ಲ ಲಾಸ್ಟಲ್ಲಿ ರೈನೋ ಅಂತ ನದ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗೆ. ಜೈ ಜೈ ಜೈ. ಇವಾಗ ಇಲ್ಲಿಂದ ನನ್ನ ಫ್ರೆಂಡು ಪಿ ಜಿಲಿದ್ದಾನೆ. ಅವನ ಹತ್ರ ಹೋಗ್ಬಿಟ್ಟು ನೈಟ್ ಅಲ್ಲೇ ಇದ್ಬಿಟ್ಟು ಬೆಳಗ್ಗೆ 5 ಗಂಟೆ 5:30 6 ಗಂಟೆಗೆ ಮೈಸೂರು ಹೋಗೋ ಪ್ಲ್ಯಾನ್ ಮಾಡಿದ್ದೀನಿ ಇವತ್ತು. ಸೊ ಬನ್ನಿ, ಇವಾಗ ಇಲ್ಲಿಂದ ಸೀದಾ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ, ಹೋಗ್ಬಿಡೋಣ ಒಂದೇ ಸಲ. ಈವ್ನಿಂಗ್ ಗೈಸ್, ಫೈನಲ್ ಆಗಿ ಮನೆಯಿಂದ 2 ಅವರ್ ಟ್ರಾಫಿಕಲ್ಲಿ ಜರ್ನಿ ಮಾಡಿಕೊಂಡು ನನ್ನ ಫ್ರೆಂಡ್ ರೂಮಿಗೆ ಬಂದಿದ್ದೀನಿ. 3 ಶೇರಿಂಗ್ ರೂಮು. ಊಟನೂ ಎಲ್ಲ ಬಂದ್ಬಿಟ್ಟಿದ್ದೀವಿ. ಇನ್ನೇನೇ ಇದ್ರು ನೀರು ತಗೊಬರಕ್ಕೆ ಹೋಗಿದ್ದಾನೆ. ಊಟ ಮಾಡಿಬಿಟ್ಟು ಬೆಳಗ್ಗೆ ಹೋಗೋದು. ಅವ್ನು ಬರಲಿರಿ, ತೋರಿಸ್ತೀನಿ ಹೆಂಗಿದ್ದಾನೆ ಅಂತ. ಮಿಲ್ಕ್ ಬೈ ಮಹೇಶ್ ಬಾಬು. ಏನ್ ಇವ್ನು ಹುಡುಗಿ ಅನ್ಕೊಂಡ್ಬಿಟ್ಟಿದ್ದಾನೆ ಇವನ. ಹೇರ್ ಸ್ಟೈಲ್ ಇಲ್ಲ, ಲಿಫ್ಟಿಕ್ ಇಲ್ಲ. ಅವನ್ಗೆ ಮುಖ ತೋರ್ಸಕ್ಕೆ ನಾಚಿಕೆ ಅಂತೆ. ಎಷ್ಟು ನಾಚಿಕೆ ಬೀಳ್ತಾನೆ ಅಂದ್ರೆ, ಹೇರ್ ಸ್ಟೈಲ್ ಸರಿ ಇಲ್ಲ, ಬಟ್ಟೆ ಗಲೀಜಾಗಿದೆ, ಏನೇನೋ ಹೇಳ್ತಾನೆ ನನ್ನ ಮಗ ಇವನು. ಸಿಕ್ಕಾಪಟ್ಟೆ ಚಳಿ ಇದೆ. ಗುಡ್ ನೈಟ್, ಬಾಯ್ 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 ಬಾಯ್. ಜೈ ಒಂದೇ ಮಾತರಂ, ಜೈ. Good morning. How are you? ಸಿಕ್ಕಾಪಟ್ಟೆ ಚಳಿ ಇದೆ. ನೈಟ್ ನೋಡಿದ್ರೆ ಬೇಗ ಎದ್ದುಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ಚಳಿಲಿ ಎದುರುಗಡೆ ಬಿಲ್ಡಿಂಗೇ ಕಾಣ್ತಾ ಇಲ್ಲ. ಇಲ್ಲಿಂದ ಇನ್ನು ಎಲ್ಲಿ ಹೋಗೋದು ಅಂದ್ಬಿಟ್ಟು ಮಾಡ್ಕೊಂಡೇ ಬಿಟ್ಟಿದ್ವಿ. ನಿನ್ನೆ ನೈಟ್ ಅಂದ್ಕೊಂಡಿದ್ದೆ ಒಂದು, ಬೆಳಗ್ಗೆ ಆಗಿದ್ದೆ ಒಂದು. 15 minutes later. ಸ್ನಾನ ಮಾಡಿದ್ದಾಯ್ತು. ಇವಾಗ ಪಟ್ಪಾಟ ಅಂತ ಬಟ್ಟೆ ಹಾಕ್ಕೊಂಡು ಗಾಡಿ ಹತ್ರ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಅಮ್ಮ ಒಯ್ 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 ಅಂತ ಹೋಗ್ತಾ ಇರೋದೇ ಕೆಲಸ. ಇವಾಗ ಇದೇ ಗಾಡಿಲೇ ಹೋಗೋದು. ನೋಡಿ 220 ಪಲ್ಸರ್ ಹೊಸದು. ನೋಡಿ 220 ಪಲ್ಸರ್ ತಗೊಂಡವನೆ. ಇರೋಣ, ಬರ್ತೀನಿ ನಾನು. ಬಿಟ್ಬಿಟ್ಟು ಹೋಗ್ಬೇಡ. ಇವಾಗ ಟಿಫನ್ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಚಳಿ ಇದೆ. ಡೈರೆಕ್ಟ್ ಇನ್ನ 153 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿ ಹತ್ತತ್ರ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಫೋನಲ್ಲಿ ಚಾರ್ಜಿಂಗ್ ಇಲ್ಲ. ವಿಡಿಯೋ ಮಾಡ್ತೀನಿ.
ಬಂದು ಸೇರಿದ್ದೀವಿ. ಬೆಳಗ್ಗೆ 8 ಗಂಟೆಗೆ ಬಿಟ್ಟಿರೋದು. ಬನ್ನಿ ನೋಡೋಣ. ಸಿಕ್ಕಾಪಟ್ಟೆ ಜನ ಇದ್ದಂಗೆ ಅವರಪ್ಪ. ಇವತ್ತು ಭಾನುವಾರ ಬೇರೆ. ನೋಡಿ, ಒಬ್ಬೊಬ್ಬರಿಗೆ 120 ರೂಪಾಯಿ ಟಿಕೆಟು, ಟೋಟಲ್ 240. ಇವಾಗ 2 ಟಿಕೆಟ್ ತೊಗೊಂಡಿದ್ದೀವಿ. ಬಾರ ಮತ್ತೆ ಹೋಗೋಣ. ನಾನು ಬನ್ನರ್ಘಟ್ಟಕ್ಕೆ ಹೋಗಿದ್ದಾಗ ಅಲ್ಲಿ ನಾನು ಇದು ಮಾಡಿರಲಿಲ್ಲ, ಜಿರಾಫೆ ಒಂದು ಕಾಣಿಸಿರಲಿಲ್ಲ. ಮೈಸೂರು ಝೂ ಅಲ್ಲಿ ಎಂಟ್ರೆನ್ಸಲ್ಲೇ ಇದೆ ನೋಡಿ ಜಿರಾಫೆ, ತೋರಿಸ್ತೀನಿ ನಿಮಗೆ. ಜೂನ್ದಲ್ಲಿ ಆನೆ ಮೇಲೆ, ಆಮೇಲೆ ಕುದುರೆ ಮೇಲೆ, ಇನ್ನೇನು ಆನೆ ಮೇಲೆ, ಕುದುರೆ ಮೇಲೆ, ನಾಯಿ ಮೇಲೆ ಎಲ್ಲದ್ರ ಮೇಲೆ ಹೋಗ್ಬೋದು. ಬಟ್ ಜಿರಾಫೆ ಮೇಲೆ ಒಂದ್ಸಲ ರೈಡ್ ಮಾಡಬೇಕು. ಜಿರಾಫೆ ಮೇಲೆ ಹೆಂಗೆ ಮಾಡಬೇಕು ಅಂದರೆ, ಒಂದು ಹೆಜ್ಜೆ ಮೈಸೂರು, ಇನ್ನೊಂದು ಹೆಜ್ಜೆ ಬೆಂಗಳೂರೇ. ಅದು ಬ್ಲ್ಯಾಕ್ ಕಲರ್ ಐತಿ, ಇದು ಈ ಕಲರ್ ಐತಲ್ಲ, ಹೆಂಗದು ಮೇಲೆ ಇದೆ ಫೀಮೇಲ್. ಅಲ್ಲ ಅದು ಏಜ್ ಆಗಿದ್ಮೇಲೆ ಕಲರ್ ಆ ಥರ ಟರ್ನ್ ಆಗುತ್ತೆ ನಮ್ಮ ಮಸ್ತಿ. ಅದು ಏನು ಹಿಟ್ಟಿದೆ ನೋಡು, ಇಲ್ಲ ಡೈನೋಸರ್ ಥರ ಇದಾವಪ್ಪ. ಇದು ಅದೇ ದೊಡ್ಡದಾಗ ಇರೋದು ಬ್ಲ್ಯಾಕ್. ಅದು ಝುಮ್ ಹಾಕೋದಕ್ಕೆ. ಹಾಂ, ಇವಾಗ ತಲೆ ಬಗ್ಸ್ಬಿಡ್ತಲ್ಲ ಅದು. ಫೈನಲ್ ಆಗಿ ಇದು ನೋಡ್ಬಿಟ್ರಿ. ಯಾವ್ದನ್ನ? ಜಿರಾಫೆನ. ಇವನು ನಾಚ್ಕೊಂತಾನಪ್ಪ. ಸುಸ್ತಾಗ್ಬಿಟ್ಟವ್ನು ಇಲ್ಗೇನೆ ಇವನು. ಹಾಂ, ಮನೆಗೆ ಹೋಗ್ಬಿಡೋಣ ಅಂತ ಇನ್ನೂ ಬಂದು ಇವಾಗ ತಾನೇ ರೀಚ್ ಆಗಿದ್ದೀವಿ. ಸ್ಟಾರ್ಟ್ ಮಾಡ್ಬಿಟ್ಟ. ಎಲ್ಲ ಬನ್ನರ್ಘಟ್ಟ ಝೂದಲ್ಲೇ ನೋಡಿದ್ದೀವಿ, ಬರೀ ಪಕ್ಷಿಗಳಿದ್ದಾವೆ. ಏನಾದರೂ ಹುಲಿ, ಸಿಂಹ ತೋರಿಸ್ತೀನಿ. ಅದು ಬಿಟ್ಟರೆ ಬೇರೆ ಇನ್ನೇನಾದ್ರು ಪ್ರಾಣಿ ಇದ್ದರೆ ಅದನ್ನು ತೋರಿಸ್ಬಿಟ್ಟು ಆಮೇಲೆ ಮೈಸೂರು ಪ್ಯಾಲೇಸ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇರೋದು. ನೋಡೋಣ ಬನ್ನಿ. ಸಿಂಹಕ್ಕೆ ತುಂಬ ವಯಸ್ಸಾಗ್ಬಿಟ್ಟಿದ್ದಂಗೈತೆ. ಏಜ್ ಜಾಸ್ತಿ ಆಗ್ಬಿಟ್ಟಿದ್ದಂಗೈತೆ ಸಿಂಹಗೆ. ಅಯ್ಯೋ ಮಲ್ಕೊಂಬಿಡ್ತು. ಇವಾಗ ಸಿಂಹ ಕಾಡಲ್ಲಿದ್ದರೆ ಸಿಹಿ ಹಿಂಗಿರುತ್ತೆ, ತಿಂದು ಬೇಟೆಯಾಡಿ. ಇವಾಗ ಪಾಪ ಇಲ್ಲಿಗೆ ಬಂದು ಸಣ್ಣ ಆಗ್ಬಿಟ್ಟಿದಲ್ಲ. ಇವಾಗ ಏನೋ ಒಂದು ಡೈಲಾಗ್ ಹೇಳ್ದೆ ಗೊತ್ತಿಲ್ಲ. ಇವನ್ ಮನೆಯಿಂದ PGಗೆ ಬಂದಲ್ಲ, ಹಂಗೆ ಸಿಂಹ ಕಾಡಿಂದ ಝೂಗೆ ಬಂದ್ಬಿಟ್ಟಿದೆ ಅಂತವನೇ. ಏನೋ ಹೇಳಲ್ಲಿ, ಕಂಟೆಂಟ್ ಕೊಡೋ, ಸಬ್ಸ್ಕ್ರೈಬರ್ಸ್ ಬರಬೇಕು. ಏನು ಸೈಜು ಸುರಾಗೈತಲ್ಲ ಅದು. ಇಲ್ಲಿ 3 ಇದಾವಲ್ಲ, ಅಲ್ಲೊಂದು ನೋಡೋ, ಇಲ್ಲಿ ಯಾವುದೋ ಒಂದು ಐತೆ. ತಿರ್ಗ ನೋಡಲ್ಲ, ಅಲ್ಲೊಂದು ಐತೆ. ಇದು ಯಾವುದಿದು ತಪ್ಪ ಐತೆ ಸೈಜ್. ನೋಡಿ, ಬಾಹುಬಲಿ ಮೂವಿಲಿ ಬಲ್ಲಾಳ್ ದೇವ ಅವ್ರ ಎಮ್ಮೆ ಇರುತ್ತಲ್ಲ, ಆ ಎಮ್ಮೆ ಇದೇನೆ. ಏನೋ ಮಜಾಲ್ ಹಂಗೈತಿಲಿ ಅಪ್ಪ. ಅಷ್ಟು ಮಾತ್ರ ಮಜಾಲ್. ಏನಾದರೂ ನಮ್ಮ ಅವಿನಾಶಿಗೆ ಬಂದ್ಬಿಟ್ರೆ ಫುಲ್ ಹ್ಯಾಪಿ ಅಲ್ಲಾರ. ಹಾಂ, ಫುಲ್ಲು ಎಂಟೈರ್ ಕರ್ನಾಟಕ ಅಲ್ಲಾಡಿಸ್ಬಿಡ್ತೀಯಲ್ಲ. ಯೋಯ್, ಯಾವ ಹಾಡು ಹೇಳು? ಏನಿದ್ರ ಹೆಸರು? ರೈನೋಜಾರಸ್. ಇನ್ನೊಂದ್ರೆ ರೈನೋ ಅಂತೆ. ಮಾರ್ಟಿನ್ ಮೂವಿಲಿ ಬರುತ್ತಲ್ಲ ಲಾಸ್ಟಲ್ಲಿ ರೈನೋ ಅಂತ ನದ. ಆಲ್ಮೋಸ್ಟ್ ಎಲ್ಲ ಥರ ಹಾವು ಇಲ್ಲೇ ಇದೆ. ಬನ್ನಿ ನೋಡೋಣ, ಹೋಗಿ ಒಂದೊಂದೇ. ಹಾವುಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಹುಲಿ ಸಿಂಹ ನೋಡೋಕ್ಕೂ ಇಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಿಲ್ಲ. ಹಾವು ನೋಡೋಕ್ಕೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರಪ್ಪ. ಹುಲ್ಲು ಇಲ್ಲೇ ಎಲ್ಲೋಗ್ಬಿಟ್ರಿ.
rock my thing and rock my thing. It is so relaxed. We like it here. ये देख चालू किया है ಇಲ್ಲೆಲ್ಲೂ ಮಾಡೋದು ಜಾಗ ಇಲ್ಲ ಅಷ್ಟು ಟಾಪ್ ಹೋಗಿ ನೋಡ್ಬೇಕನ್ನೋದು ಅದೇಪ್ಪ. ಗೈಸ್ ಫೈನಲ್ ಆಗಿ ಝೂ ನೋಡಿಕೊಂಡು ಹೊರಗಡೆ ಬಂದಿದ್ದೀವಿ. ಇವಾಗ ಲಗೇಜ್ ತಗೊಂಡು ಮೈಸೂರು ಪ್ಯಾಲೇಸ್ಗೆ ಹೋಗಬೇಕು. ಆಲ್ರೆಡಿ ಲೇಟಾಗಿ ಹೋಗಿದೆ. ಹಿಂಗಿತ್ತಪ್ಪ ಝೂ ನೋಡ್ದಲ್ಲ, ಫುಲ್ಲು ಖುಷಿ ಆಗ್ಬಿಟ್ಟ. ಇವನಿಂದಾನೇ ಇವಾಗ ಅಲ್ಲಿಂದ ಅಷ್ಟು ದೂರ ಬಂದಿರೋದು. ಇವಾಗ ಹೋಗೋಣ. ಬನ್ನಿ ಮೈಸೂರು ಪ್ಯಾಲೇಸ್ ನೋಡೋಣ. ವರ್ಲ್ಡ್ ಫೇಮಸ್ ಮೈಸೂರು ಪ್ಯಾಲೇಸ್ಗೆ ಬಂದಿದ್ದೀವಿ. ಒಳಗಡೆ ಎಲ್ಲ ಸುತ್ತಿ ನೋಡೋಣ. 120 ರೂಪಾಯಿ ಟಿಕೆಟ್. ಅಲ್ಲಿಗೆ 120 ರೂಪಾಯಿ ಟಿಕೆಟ್ ತಗೋಷ್ಟು ಒಳಗಡೆ ಫುಲ್ಲು ಬೆವ್ರು ಬಂದ್ಬಿಡ್ತು ಅಲ್ಲಾರ. ಬನ್ನಿ ಒಳಗಡೆ ಹೋಗೋಣ. ಹಾಂ, ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ. ಇವಾಗ ನಾನು ನನ್ನ ಫ್ರೆಂಡು ಅವಿ ಬಂದಿದ್ದೀವಿ. ಎಷ್ಟು ವರ್ಷ ಆದಮೇಲೆ ಬಂದಿದ್ದೀವಿ ಗೊತ್ತಿಲ್ಲ. ನಾವು ಬಂದಾಗೆಲ್ಲ ಟಿಕೆಟು ಸ್ವಲ್ಪ ಕಮ್ಮಿ ಇತ್ತು, 60-70 ರೂಪಾಯಿನೂ ಇತ್ತು. 120 ರೂಪಾಯಿ ತಗೊತಾರೆ ಇವಾಗ. ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ ಅಂಬಾರಿ ಇದೆಯೋ ಇಲ್ಲ ಅಂದ್ಬಿಟ್ಟು. ಭೂಮಿ ಮೇಲೆ ಎಲ್ಲಿ ಬೇಕೇ ಹೋಗ್ಬೋದು. ಮೈಸೂರು ಅರಮನೆಗೆ ಮಾತ್ರ ಬರ್ಬಾರ್ದು. ಹೇಗೆ ಭಾನುವಾರ ಫುಲ್ ರಶ್ ಇರುತ್ತೆ, ಅದಕ್ಕೆ ಬರ್ಬಾರ್ದು ಅಲ್ಲ. ನನ್ನ ಫ್ರೆಂಡ್ ಎಲ್ಲಿ ಹೋದ್ರೂ ಸಮಾಜ ಸೇವೆ ಮಾಡೋದೇ ಜಾಸ್ತಿ. ನೋಡಿಸ್ತೀನಿ ರೀ. ಯಾವ ಮಚ್ಚ ರವಿ ಹೆಂಗೈತೆ ಅರಮನೆ? ಹಾಂ ಈಸಿ ಆಗೈತೆ. ಇದೆಲ್ಲ ಬೆಳ್ಳಿದೇನಾ? ಇದು ಬೇಕು. ಮೇಲೆ ಹೋಗ್ತಾ ಇದ್ದೀವಿ. ಬನ್ನಿ 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 ಬನ್ನಿ. ಮೈಸೂರು ಅರಮನೆ ನೋಡಿ ಇನ್ನೂ ಪೂರ್ತಿ ನೋಡಿಲ್ಲ, ಅರ್ಧ ನೋಡಿನೇ ಫುಲ್ಲು ತಲೆ ಸುತ್ತ ಬಂದ್ಬಿಡ್ತು ನನಗಂತೂ. ಈ ಕಡೆಯಿಂದ ಬ್ಲ್ಯಾಕಾಗಿ ಬರ್ತೀನಿ, ಈ ಕಡೆಯಿಂದ ವೈಟಾಗಿ ಬರ್ತೀನಿ.
ಬರಲಿ ನೋಡಿ, ಇದೇ ವ್ಯೂ. ಇದು ಏನೋ ಅದು ದಸರಾ ನಡೆಯೋ ಟೈಮಲ್ಲಿ ಹಿಂಗೆ ಎಲ್ಲ ಇದು ಮಾಡೋದು, ಹೊರಗಡೆ ಇಲ್ಲೇ ಎಲ್ಲ ಎಳೆಯೋದು ಅದು. ಫ್ರೆಂಡಿಗೆ ಅವಿನಾಶ್ಗಂತೂ ಕೆಲಸ ತಪ್ಪಿದ್ದಲ್ಲ, ಸಿಗ್ದವರೆಲ್ಲ ಅವನ್ನ ನೋಡಿ ಫೋಟೋ ಹಿಡಿ ಅಂತ ಕರೀತಾನೆ ಅವರೇ. ಪಾಪ ಫುಲ್ ಸುಸ್ತಾಗ್ಬಿಟ್ಟವನೆ. ನಿನ್ನೆ ಇಲ್ಲ. ಆಗಿನ ಕಾಲದಲ್ಲೇ ರಾಜರ ಮನೇಲಿ ಲಿಫ್ಟು. ಇದೇನಿದು ದರ್ಬಾರ್ ಲಿಫ್ಟು. ಬೇಡ ಮೆಟ್ಲಿಂಗ್ ಐತೆ. ದಸರಾ ಟೈಮಲ್ಲಿ ಆನೆಗಳಿಗೆಲ್ಲ ಹಾಕ್ತಾರಲ್ಲ, ಫುಲ್ಲು ರೆಡಿ ಮಾಡ್ತಾರಲ್ಲ, ಅದೇ ಇರೋದು. ರೈಸ್ ಅಂಬಾರಿನೇ ನೋಡಿಲ್ಲ ನಾವು ಒಳಗಡೆ. ಬರೀ ಅರಮನೆ ಬರೀ ಅವಾಗೆಲ್ಲ ಒಂದು ಅರ್ಧ ಗಂಟೆ ಆಗೋಗೋದು ನೋಡೋಷ್ಟೊಳಗಡೆ. ಇವಾಗ ನೋಡಿದ್ರೆ ಬರೀ ಕಡೆ ನೋಡಿದ್ರೆ ಅಂಬಾರಿನೇ ಕಾಣ್ತಿದ್ದಂಗಿಲ್ಲ. ಏನು ಮಾಡೋದು, ಅಂಬಾರಿ ನೋಡ್ಬೇಕಂದ್ರೆ ದಸರಾಗೆ ಬರಬೇಕು. ಹೊರಗಡೆ ಐತಾ ಹೋಗ್ಲಿ, ಇಲ್ಲ ಏನನ್ನ ಡೀಲ್ಗಿಲ್ಲ ಆಗೋಗ್ಬಿಡ್ತಾ. ಗೈಸ್ ಅಂಬಾರಿ ಅಂತೂ ಕಾಣಿಸೇ ಇಲ್ಲ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಅರಮನೆ ಎಲ್ಲ ಓಡಾಡಿದ್ರಿ, ಬಟ್ ಅಂಬಾರಿ ಮಾತ್ರ ನೋಡಿಲ್ಲ. ಏನು ಮಾಡೋದು, ಸಿಕ್ಕಾಪಟ್ಟೆ ಬೇಜಾರಾಗೋಗ್ತಿದೆ. ಏನೋ ನೋಡಿ, ಇಲ್ಲಿಂದಾನೆ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಅವನು ಇಲ್ಲಿಂದ ಎಲ್ಲೋ ಯಾರದು ಯೂಟ್ಯೂಬರ್ ಮನೆ, ಯಾವುದೋ ಟಿಪಿಕಲ್ ಕನ್ನಡಿಗ ಅನ್ನೋರ ಮನೆ ಇಲ್ಲೇ ಇದೆ ಅಂತೆ. ಅವ್ರ ಮನೆಗೆ ಹೋಗೋಣ ಅಂತ ಇದ್ದಾನೆ. ಓಡಾಡಿ ಫುಲ್ ಸುಸ್ತಾಗೋಗಿದ್ದೀನಿ. ಹೇಳಿದ್ರು ಕೇಳ್ತಾ ಇಲ್ಲ ಅವನು. ಎಲ್ಲಿರೋದು ಅವ್ರ ಮನೆ? ಆಲ್ರೆಡಿ ಹೋಗೋದಕ್ಕೆ 10 ಗಂಟೆ ಆಗೋಗುತ್ತೆ. ನನ್ನ ಮಗ ಮಾತು ಕೇಳ್ತಾ ಇಲ್ಲ. ಹೋಗೋ ದಾರಿಲೇ ಇದೆ ಅವ್ರ ಮನೆ. ಹೋಗೋಣ ಅಂತ ಹೇಳ್ತಿದ್ದಾನೆ. ಸೊ ನೋಡೋಣ, ಹೋಗೋ ದಾರಿಲೇ ಅವ್ರ ಮನೆ ಇದೆ ಅಂತ. ಹೋಗಿ ನೋಡೋಣ, ಸಿಕ್ಕಿದ್ರೆ ಮೀಟ್ ಮಾಡ್ಕೊಂಡು ಹಂಗೆ ಹೊರಟೋಗ್ಬಿಡ್ತೀವಿ. ಇಲ್ಲ ಅಂದರೆ ಸೀದಾ ಬೆಂಗಳೂರಿಗೆ ಹೋಗ್ಬಿಡ್ತೀವಿ. ಅಲ್ಲಿ ಎಂಡ್ ಮಾಡ್ಬೇಕಂತಿದ್ದೀನಿ. ಫುಲ್ಲು ಬ್ಲ್ಯಾಕ್ ಆಗಿ ಬರ್ತಾಯಿದೆ ನನ್ನ ಮಗ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸೀದಾ ಇವಾಗ ಬೆಂಗಳೂರಿಗೆ ನೋಡೋಣ. ಅವ್ರು ಸಿಕ್ಕಿದ್ರೆ ಅವ್ರನ್ನ ಹೋಗಿ ಮೀಟ್ ಮಾಡಿಬಿಟ್ಟು ಅವಾಗ ವೀಡಿಯೋ ಮಾಡಾಕ್ತೀನಿ. ನೋಡಿ, ಇದೇ ಟಿಪಿಕಲ್ ಕನ್ನಡಿಗ ಅವ್ರ ಮನೆ. ಅವ್ರ ಮನೆ ಹತ್ರ ಬಿಗ್ ಫ್ಯಾನ್ ಕರ್ಕೊಂಬಂದಿದ್ದಾನೆ. ಬಟ್ ಅಣ್ಣ ಮನೇಲಿ ಇದ್ದಾರೆ ಇಲ್ಲ ಗೊತ್ತಿಲ್ಲ. ಇದ್ರೊಳಗಡೆನಾ ಇರೋದು? ಅಲ್ಲ, ಕಾರು, ಬೈಕು, ಕಾಸ್ಟ್ಲಿ ಐಟಮ್ಗಳೆಲ್ಲ. ಅವಣ್ಣ ಮನೇಲಿ ಇದ್ದಂಗಿಲ್ಲ. ಇವನು ಫುಲ್ಲು ಬೇಜಾರಾಗ್ಬಿಟ್ಟವನೇ. ಅಷ್ಟು ದೂರದಿಂದ ಇವನು ಪ್ಲ್ಯಾನ್ ಹಾಕ್ಕೊಂಡು ಕರ್ಕೊಬಂದಿದ್ದಿದೆ ಅನಿಸುತ್ತೆ ಮೋಸ್ಟ್ಲಿ. ಇವರು ಮೋಟೋ ಲಾಗಿಂಗ್ ಮಾಡ್ತಾರಲ್ಲ, ಫುಲ್ಲು ಬಿಗ್ ಫ್ಯಾನ್ ಅಣ್ಣಂಗೆ. ಅವ್ರದ್ದೇ ಮನೆ. ಅಣ್ಣಲ್ಲಿ ಯಾವ್ದಾರ ಅಂಟಾರ್ರೆ ನೋಡಿ. ಅವ್ರ ಮನೆ ಒಳಗಡೆ ಹೋಗ್ತಿದ್ದಾನೆ. ಅಣ್ಣ ಇದ್ದಾರೋ ಇಲ್ಲ ಕೇಳೋದಕ್ಕೆ. ಈಡೆ ಬೆಲ್ ಕೊಟ್ಟು ಹೌದಾ. ಅಂದರೂ ಕೇಳ್ತಾ ಇಲ್ಲ. ಬಂದಿದ್ದೀವಿ ಅಣ್ಣನ ಮನೇಲಿ, ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇದು ಮಾಡ್ತಿದ್ದಾನೆ. ನಡಿ ಆಯಿತು.
ಇದ್ರೆ ಮಾತಾಡ್ಸೋಣ, ಇಲ್ಲ ಅಂದ್ರೆ ಕೊಟ್ಟು ಬೆಲ್ಲು ಯಾರಿಲ್ಲ ಯಾರು ಸೌಂಡ್ ಇಲ್ಲ, ಯಾರು ಇಲ್ಲ. ಯಾರು ಇಲ್ಲ. ಬೆಲ್ ಕೂಡ ಹೊಡೆದ, ಯಾರು ಬಂದಿಲ್ಲ ಹೊರಗಡೆ. ಸೈಲೆಂಟಾಗಿ ಹೋಗೋದೇ ಬೆಸ್ಟು. ಅಣ್ಣ ಬಂದಿದ್ದೀವಿ ಅಣ್ಣ, ನಿಮ್ಮನ್ನು ನೋಡೋಣ ಅಂತ ಬಂದ್ವಿ. ಬೇಜಾರು ಮಾಡ್ಕೊಬೇಡಿ, ನಾವು ಬೇಜಾರು ಮಾಡ್ಕೊಬೇಕು, ನೀವೆಲ್ಲ. ಆಸೆ ಏನು ಗೊತ್ತಾ, 220 ಹೊಸ ತೊಗೊಂಡವನೆ. ಇದನ್ನ ಅವ್ರಿಗೆ ತೋರಿಸಿ ಒಂದು ಸಿಗ್ನೇಚರ್ ಹಾಕ್ಸ್ಕೋಬೇಕು ಅನ್ನೋದು ಇವನ ಆಸೆ. ಬಟ್ ಅವ್ರ ಮನೇಲಿಲ್ಲ, ಬ್ಯಾಡ್ ಲಕ್. hours later. ಏನು ಹೇಳ್ತೀಯಪ್ಪ ಇವತ್ತು ನಮ್ಮ ಫುಲ್ಲು ನಮ್ಮ ಟ್ರಿಪ್ ಬಗ್ಗೆ? ಒಳ್ಳೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಪರವಾಗಿಲ್ಲ, ಸ್ವಲ್ಪ ಕಷ್ಟ ಆಯಿತು ಹೋಗಿ ಬರೋದು, ಒಂಥರ ಮಜಾ ಇತ್ತು. ಓಕೆ, ನಾನು ಕಾಲೇಜಲ್ಲಿ ಇದ್ದಾಗ ಇವನ ಗಾಡಿ ಹಿಂದೆ ಕುತ್ಕೊಂಡು ಹೋಗಿದ್ದು. ತಿರ್ಗಾ ಇಷ್ಟು ವರ್ಷ ಆದಮೇಲೆ ಇವತ್ತೇ ಇವನ ಜೊತೆ ಹೋಗಿದ್ದು. ಇವಾಗ ಇಲ್ಲಿಂದ ಅವ್ನ ಪಿ ಜಿಗೆ ಬಂದೇ ಟೀ ಕುಡಿತಾ ಇದ್ದೆ. ಸೊ ಈ ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ಯಾವುದನ್ನು ಪ್ಲ್ಯಾನ್ ಮಾಡಿದ್ರೆ ಅವಾಗ ತಿರ್ಗಾ ಇಬ್ಬರು ಹೋದರೆ ಅವಾಗ ವೀಡಿಯೋ ಮಾಡಾಕ್ತೀನಿ. ನೆಕ್ಸ್ಟ್ ಕೇರಳ ಅಂತವನೇ, ನೋಡೋಣ. ಇವತ್ತು ಒಂದಿನಕ್ಕೆ ಬ್ಯಾಕ್ ಬರ್ನಾವಾಗಿದೆ. ನೆಕ್ಸ್ಟು ಕೇರಳ ಅಂತೆ, ಅಲ್ಲಿಗೆ ಹೋದಾಗ ವೀಡಿಯೋ ಮಾಡೋಕ್ಕಣ. ಸದ್ಯಕ್ಕೆ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ 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 ಬಾಯ್.